ಸ್ವಸ್ತಿ ಭುವನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಹಸ್ತಯೇ ಸ್ವಸ್ತಯ ಆದಿತ್ಯಾಸೋ. ఏడుకొండలవాడ వెంకటరమణ గోవింద గోవింద. ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ನಿಂದ ಹಾಗೂ ಟಿಟಿಡಿ ಮೂಲಕ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹಗಳು ಅದ್ದೂರಿಯಾಗಿ ನಡೆಯಿತು. 103 ಜೋಡಿಗಳಿಗೆ ಸಾಮೂಹಿಕ ವಿವಾಹ ನೆರವೇರಿತು. ಶ್ರೀನಿವಾಸ ಕಲ್ಯಾಣೋತ್ಸವ ಪಂಡಿತರ ಸನ್ನಿಧಿಯಲ್ಲಿ ವೇದ ಮಂತ್ರಗಳಿಂದ ನೆರವೇರಿತು. ನವ ವಧುವರರಿಗೆ ಶಾಸಕರ ಕುಟುಂಬ ಸಮೇತ ಆಶೀರ್ವದಿಸಿ ತಾಳಿ ನೀಡಿ ಸಾವಿರಾರು ಜನರ ಸಮ್ಮುಖದಲ್ಲಿ ವಿಶೇಷವಾಗಿ ಸಾಮೂಹಿಕ ವಿವಾಹಗಳು ನೆರವೇರಿತು. ನವ ಜೋಡಿಗಳಿಗೆ ಹೊಸ ಜೀವನ ರೂಪಿಸಲು ಸೀಮೆ ಹಸು ಕೊಡುಗೆಯಾಗಿ ನೀಡಿದ್ರು. ಮಾಜಿ ಸಂಸದ ಡಿಕೆ ಸುರೇಶ್ ಮಾತನಾಡಿ, ಚಾರಿಟೇಬಲ್ ಟ್ರಸ್ಟ್ ನೇತೃತ್ವ ವಹಿಸಿಕೊಂಡು ಕಳೆದ 23 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆ ಹಾಗೂ ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಾ ಇಂದು ಶಾಸಕರಾಗಿದ್ದಾರೆ. ಈ ಸಾಮೂಹಿಕ ವಿವಾಹಗಳು ಪ್ರಾರಂಭ ಮಾಡಿದಾಗ ಶಾಸಕರಾಗಿರಲಿಲ್ಲ. ಸುಮಾರು 10 ವರ್ಷಗಳ ಕಾಲ ಶಾಸಕರಾಗದೆ ಟ್ರಸ್ಟ್ ಮೂಲಕ ಸಾಮಾಜಿಕ ಕಾರ್ಯಗಳನ್ನು ಹಾಗೂ ಸಾಮೂಹಿಕ ವಿವಾಹಗಳನ್ನು ಮಾಡಿ ಜನರ ಮನಸ್ಸನ್ನ ಗೆದ್ದು ಇಂದು 23ನೇ ವರ್ಷದ ವಿವಾಹಗಳನ್ನು ಮಾಡಲಾಗುತ್ತಿದೆ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಎಂದರೆ ಬರದ ನಾಡು, ಇಲ್ಲಿ ಜೀವಿಸಲು ಆಗುವುದಿಲ್ಲ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಕರ್ನಾಟಕದ ಬಾಗಿಲು ಎಂದರೆ ಬಾಗೇಪಲ್ಲಿಯಿಂದ ಒಂದು ಹೆಬ್ಬಾಗಿಲು ಪ್ರಾರಂಭವಾಗುತ್ತಿದೆ ಎಂದು ನಾನು ಸಹ ಭಾವಿಸುತ್ತೇನೆ. ಸುಬ್ಬಾರೆಡ್ಡಿ ನೇತೃತ್ವದಲ್ಲಿ ಈ ಭಾಗದ ಎಲ್ಲಾ ಶಾಸಕರು ಇವತ್ತು ಒಗ್ಗೂಡಿ ಬರದ ನಾಡಿಗೆ ನೀರನ್ನ ತರಬೇಕು ಎಂದು ಹೇಳಿ ಪ್ರಯತ್ನ ಮಾಡಿ ಮೊದಲನೇ ಹಂತದಲ್ಲಿ ಯಶಸ್ಸು ಕಂಡಿದ್ದಾರೆ ಎಂದರು. ಶಾಸಕರು ಅಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅವರು ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ಸಾಮಾಜಿಕ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಜನಮನ್ನಣೆಯನ್ನು ಗಳಿಸಿ ಇವತ್ತು 23ನೇ ವರ್ಷದ ಸಾಮೂಹಿಕ ಸರಳ ವಿವಾಹವನ್ನು ಮಾಡ್ತಕ್ಕಂಥ ಈ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರಾದಂಥ ಈ ಕ್ಷೇತ್ರದ ಜನಾರ್ಹರಾಗಿ ಶಾಸಕರಾದಂಥ ಸುಬ್ಬಾರೆಡ್ಡಿ ಅವರೇ, ನೆರೆದಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ಹಿರಿಯರೇ, ಜಿಲ್ಲೆಯ ವಿವಿಧ ಭಾಗದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ, ಮಾಧ್ಯಮದ ಸ್ನೇಹಿತರು, ವಿಶೇಷವಾಗಿ ಈ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿದ್ರೆ ಗಂಡು ಹೆಣ್ಣು ಬರಬೇಕು. ಗಂಡು ಹೆಣ್ಣು ಇವತ್ತು ನವ ಜೋಡಿಗಳಾಗಿ ಬಂದು ಇವತ್ತು ಈ ಒಂದು ಸರಳ ವಿವಾಹ ಮಹೋತ್ಸವದಲ್ಲಿ ಭಾಗಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಯುವ ನವ ಜೋಡಿಗಳಿಗೆ ಶುಭಾಶಯಗಳನ್ನು ಕೋರ್ತಾ, ಅದಕ್ಕೆಲ್ಲ ಮಿಗಿಲಾಗಿ ಈ ಸರಳ ವಿವಾಹಕ್ಕೆ ಒಪ್ಪಿ ನಾವು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಪೋಷಕರೆಲ್ಲರೂ ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಕ್ಕಂಥ ಎಲ್ಲ ನವಜೋಡಿಯ ದಂಪತಿಗಳ ಜೊತೆಗೆ ಪೋಷಕ ವರ್ಗಕ್ಕೂ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಟಿಟಿಡಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ದೇವಸ್ಥಾನದಿಂದ ಕೂಡ ಇವತ್ತು ಅಲ್ಲಿಂದ ಬಂದು ಸುಮಾರು 1-1.5 ಗಂಟೆಗಳ ಕಾಲ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಭಗವಂತನನ್ನ ಕಾಣೋದ್ರ ತಮ್ಮನ್ನ ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥ ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ಸುಬ್ಬಾರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಾಗ ನಾನು ಈ ಕ್ಷೇತ್ರದ ಶಾಸಕನಾಗಿರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಕಾಣಿಸ್ತದೆ. ರಾಜಕಾರಣಕ್ಕೆ ಬರ್ತೀನಿ ಅಂತನೂ ಅನ್ಕೊಂಡಿರ್ಲಿಲ್ವೇನು. ಕೆಲವೊಂದು ಸಂದರ್ಭ, ಅನಿವಾರ್ಯತೆಗಳು ಒಬ್ಬೊಬ್ಬರನ್ನ ಒಂದೊಂದು ಕಡೆ ತೆಗೆದುಕೊಂಡು ಹೋಗ್ತದೆ. ಹಾಗಾಗಿ ಇವತ್ತು 3 ಚುನಾವಣೆಯಲ್ಲೂ ಕೂಡ ಈ ತಾಲೂಕಿನ ಜನ ಅವರ ಸೇವೆಯನ್ನ, ಸಾಮಾಜಿಕ ಸೇವೆಯನ್ನ ಮತ್ತು ಧರ್ಮದ ಕಾರ್ಯವನ್ನ ಮಾಡೋದ್ರ ಮುಖಾಂತರ ಜನಮನ್ನಣೆಯನ್ನ ಗಳಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ರೆ ಇನ್ನೂ ಹೆಚ್ಚು ಪ್ರಗತಿ ಆಗತ್ತೆ ಅಂತ ಹೇಳಿ ಇವತ್ತು ತೀರ್ಮಾನವನ್ನ ಮಾಡಿ ಅವರಿಗೆ 3 ಬಾರಿ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಈ ತಾಲೂಕಿನ ಎಲ್ಲ ಜನತೆಗೆ ವಿಶೇಷವಾದಂತ ಅಭಿನಂದನೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ.
ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಸುಮಾರು 10 ವರ್ಷಗಳ ಕಾಲ ತಾನು ಶಾಸಕರಾಗದಿದ್ದರೂ ಕಷ್ಟಕಾಲದಲ್ಲಿ ಬಡವರಿಗೆ ಪ್ರತಿ ಮದುವೆಯಲ್ಲಿ 100-108 ಜನರಿಗೆ ಹಾಲು ಕರೆಯುವ ಹಸುವನ್ನ ನೀಡಿ ಬದುಕನ್ನ ಕಟ್ಟಿಕೊಳ್ಳಲು ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಈ ಸಾಮೂಹಿಕ ವಿವಾಹಗಳನ್ನು ಮಾಡಲಾಗುತ್ತಿದೆ. ಸುಮಾರು 8,000 ಜನರಿಗೆ ದಾರಿದೀಪವಾಗಿ ಶಾಸಕರು ಕುಟುಂಬ ಸಮೇತ ಇವತ್ತು ನಿಂತಿದ್ದಾರೆ. ಈ ಎತ್ತಿನ ಹೊಳೆ ಯೋಜನೆ ಎಚ್ಎನ್ ವ್ಯಾಲಿ, ಬಾಗೇಪಲ್ಲಿ ಮತ್ತು ಗುಡಿಬಂಡೆಗೆ ಬರುತ್ತಿಲ್ಲ ಎಂದು ಹೋರಾಟವನ್ನ ಮಾಡಿದ್ರು. ಮೊದಲನೇ ಹಂತದಲ್ಲಿ ಎಚ್ಎನ್ ವ್ಯಾಲಿ ಇದನ್ನ ತರುವಂತಹ ಕಾರ್ಯಕ್ರಮ ಇಲ್ಲಿ ಇರಲಿಲ್ಲ. ಆದರೆ ಸುಬ್ಬಾರೆಡ್ಡಿ ಅವರ ಹೋರಾಟದಿಂದ ನೀರನ್ನ ಹರಿಸಿದ್ದಾರೆ ಎಂದರು. ಈ 2 ಜಿಲ್ಲೆಗಳ ಜನರು ಕೂಡ ಇಲ್ಲಿ ಭಾಗವಹಿಸಿದ್ದೀರಿ, ಬೆಂಗಳೂರಿನವರು ಕೂಡ ಭಾಗವಹಿಸಿದ್ದೀರಿ. ಅತ್ಯುತ್ತಮವಾದಂಥ ಒಂದು ಸೇವೆಯನ್ನು ಮಾಡಿ ದೇವರ ಆಶೀರ್ವಾದವನ್ನು ನೇರವಾಗಿ ತಿರುಗಿ ಹೋಗೋದು ಬೇಡ ಅಂತ ಇಲ್ಲೇ ತಂದು ಇಲ್ಲೇ ಆ ಶ್ರೀನಿವಾಸನ ಆಶೀರ್ವಾದವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದರೆ, ನಮ್ಮ ಜೊತೆಯಲ್ಲಿ ಬಂದಿರುವ ಮಾಜಿ ಬ್ಲಾಕ್ ಅಧ್ಯಕ್ಷರು, ಬಯಪ್ಪನ ಸದಸ್ಯ ಅಂತ ಪ್ರಸನ್ನ ಅವರೇ ಮತ್ತು ಎಲ್ಲ ಸಂಗಡಿಗರೇ, ತುಂಬ ಸಂತೋಷ ಸಂಗತಿ. ನಾನು ಮೊದಲಿಂದ ಬರ್ತಾ ಇದ್ದೀನಿ. ಸುಬ್ಬಾರೆಡ್ಡಿಯವರು ಕೇವಲ ಶಾಸಕರಾಗಿದ್ದಾಗಲ್ಲ, ಸುಮಾರು 10 ವರ್ಷಗಳ ಕಾಲ ತಾನು ಶಾಸಕನಲ್ಲದಿದ್ದರೂ ಕೂಡ ಬಹಳಷ್ಟು ಕಷ್ಟ ಕಾಲದಲ್ಲಂತ ಕಡು ಬಡವರಿಗೆ, ಎಲ್ಲ ವರ್ಗದ ಜನರಿಗೂ ಕೂಡ ಬದುಕನ್ನು ತಯಾರಿಸಿಕೊಟ್ಟು ಪ್ರತಿ ಮದುವೆಯಲ್ಲೂ ಕೂಡ 100-108 ಜನಕ್ಕೆ ಒಂದು ಹಾಲು ಕರೆಯುವ ಹಸುವನ್ನು ಕೊಟ್ಟು ಆ ಬದುಕನ್ನು ಕಟ್ಟಿಕೊಳ್ಳಿ ಅಂತೇಳಿ ಅವರಿಗೆ ದೇವರ ಗಡತಂ ವೆಂಕಟರಮಣ ಸ್ವಾಮಿ ಆಶೀರ್ವಾದವನ್ನು ಮಾಡಿಸಿ ಅವರ ಬದುಕನ್ನು ಹಸನಾಗಬೇಕು. ಸುಮಾರು 8,000 ಕುಟುಂಬಗಳಿಗೆ ದಾರಿದೀಪವಾಗಿದ್ದಾರೆ ಸುಬ್ಬಾರೆಡ್ಡಿಯವರ ಚಾರಿಟಬಲ್ ಟ್ರಸ್ಟ್. ಆ ಕುಟುಂಬ, ಅವರ ಶ್ರೀಮತಿಯವರಿಗೆ, ಅವರ ಮಕ್ಕಳಿಗೆ ಭಗವಂತ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಇಂಥ ಸೇವೆಯನ್ನು ಮಾಡುವಂಥ ಅವಕಾಶ ಕೊಡಲಿ ಅಂತೇಳಿ ಆ ಶ್ರೀನಿವಾಸನಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಮತ್ತು ಗಣತ ವೆಂಕಟರಮಣ ಸ್ವಾಮಿಯಲ್ಲಿ ಕೂಡ ಪ್ರಾರ್ಥನೆ ಮಾಡೋಣ. ಬಹಳ ಮುಖ್ಯವಾದಂಥ ಕೆಲಸಗಳು. ಎತ್ತಿನ ವೇಳೆ ಕಾರ್ಯಕ್ರಮ ಎಚ್ಎನ್ ವ್ಯಾಲಿ ನಮ್ಮ ಬಾಗೇಪಲ್ಲಿ ಗುಡಿಬಂಡಕ್ಕೆ ಬರಲಿಲ್ಲ ಅಂತ ದೊಡ್ಡ ಹೋರಾಟವನ್ನು ಮಾಡಿ ಭಾಗೀರಥ ಪ್ರಯತ್ನವನ್ನು ಮಾಡಿದ್ವಿ. ಮೊದಲನೇ ಹಂತದಲ್ಲಿ ಎಚ್ಎನ್ ವ್ಯಾಲಿ ನೀರನ್ನು ಇಲ್ಲಿಗೆ ತರುವಂಥದ್ದು ಕಾರ್ಯಕ್ರಮ ಇರಲಿಲ್ಲ. ಸುಬ್ಬಾರೆಡ್ಡಿಯವರ ಹೋರಾಟದಿಂದ ಈ ಬಾಗೇಪಲ್ಲಿ ಗುಡಿಗಂಡ ಚೇಳೂರಿಗೆ ನೀರನ್ನು ತರಿದ್ದು ಅವರ ಭಾಗೀರಥ ಪ್ರಯತ್ನ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆದಿಚುಂಚನಗಿರಿ ಮಠದ ಮಂಗಳಾನಂದ ಸ್ವಾಮೀಜಿ ಮಾತನಾಡಿ, ನಮ್ಮ ಗುರುಗಳಾದ ಸ್ವಾಮೀಜಿ ಮೂಲಕ ಉದ್ಘಾಟನೆ ಮಾಡಿದ ಈ ವಿವಾಹಗಳು ನಿರಂತರವಾಗಿ ನಡೆಯುತ್ತಿವೆ. ಸಾಮೂಹಿಕ ವಿವಾಹಗಳ ಜೊತೆಗೆ ಕನ್ಯಾದಾನ ಹಾಗೂ ಗೋದಾನವನ್ನ ಮಾಡುತ್ತಿರುವ ಪುಣ್ಯ ಸುಬ್ಬಾರೆಡ್ಡಿ ಅವರಿಗೆ ಸಲ್ಲುತ್ತದೆ. ಸರಳ ಸಾಮೂಹಿಕ ವಿವಾಹಗಳನ್ನು ಜಾಸ್ತಿ ಜನರು ಮಾಡುತ್ತಿದ್ದಾರೆ. ಆದರೆ ಅದರ ಜೊತೆಯಲ್ಲಿ ಗೋದಾನವನ್ನ ಮಾಡುವುದು ಅಪರೂಪ. ಆದರೆ ನಮ್ಮ ಸುಬ್ಬಾರೆಡ್ಡಿ ಅವರು ನಿರಂತರವಾಗಿ ಈ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ದೇವರು ಅವರಿಗೆ, ಕುಟುಂಬದವರಿಗೆ ಆಶೀರ್ವಾದ ನೀಡಲಿ ಎಂದರು. ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಪ್ರೀತಿಯ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಟ್ರಸ್ಟ್ನ ವತಿಯಿಂದ ಆಯೋಜನೆ ಆಗಿರ್ತಕ್ಕಂಥ ಸರಳ ಸಾಮೂಹಿಕ ವಿವಾಹ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವದ ಈ ಸುಸಂದರ್ಭದಲ್ಲಿ ಶ್ರೀನಿವಾಸ ಸ್ವಾಮಿಯನ್ನು ನಮಸ್ಕರಿಸಿ, ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ನಮಸ್ಕರಿಸಿ, ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸಿ, ಈ ಒಂದು ಸುಂದರ ವೇದಿಕೆಯಲ್ಲಿ ಆಸೀನರಿದ್ದು ರಾಜಕೀಯ ಕ್ಷೇತ್ರದಲ್ಲಿ ಹಿರಿಯ ಮುತ್ಸದ್ದಿಯಾಗಿ, ಕೇಂದ್ರದ ಸಚಿವರಾಗಿ, ಸಂಸದರಾಗಿ ಹಲವಾರು ದೇಶ ಸೇವೆ
ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಕಾರ್ಯಕ್ರಮ ಮಾಡಬೇಕಾದ್ರೆ ನನ್ನ ಒಬ್ಬನಿಂದ ಸಾಧ್ಯವಿಲ್ಲ. ನಮ್ಮ ಕುಟುಂಬ ಹಾಗೂ ಈ ಭಾಗದ ಮುಖಂಡರು ಎಲ್ಲ ಸೇರಿ 1 ತಿಂಗಳ ಮುಂಚಿತವಾಗಿ ಸಿದ್ಧತೆಗಳನ್ನು ಮಾಡಿದ್ದೀವಿ. ಬರುವ ಮುಂದಿನ ವರ್ಷದಲ್ಲಿ ರೈತರಿಗೆ ನನ್ನ ಕಡೆಯಿಂದ ವಿನೂತನ ಕಾರ್ಯಕ್ರಮ ಮಾಡಬೇಕೆಂದು ಆಸೆ ಇದೆ. ನಾನು ಯಾವುದೇ ಉದ್ದೇಶಕ್ಕೆ ಹಸುಗಳನ್ನು ನೀಡುತ್ತಿಲ್ಲ. ನನಗೆ ನೆನಪಿದೆ, ಅವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಅಮ್ಮವರಿಗೆ ಹಸುವನ್ನು ನೀಡಿದ್ರು. ಆ ಹಸುವಿನ ಹಾಲಿನಿಂದ ನಾವು ಇವತ್ತು ಬದುಕಿದ್ದೇವೆ. ನಾನೊಂದು ತಂದೆ ಸ್ಥಾನದಲ್ಲಿ ನಿಂತು ನೀವು ಜೀವನ ನಡೆಸಲು ಹಸುವನ್ನ ನೀಡುತ್ತಿದ್ದೇನೆ. ದಯವಿಟ್ಟು ಹಸುವನ್ನ ಯಾರು ಹಣಕ್ಕೆ ಮಾರಿಕೊಳ್ಳಬೇಡಿ, ಜೀವನವನ್ನ ರೂಪಿಸಿಕೊಳ್ಳಿ ಎಂದು ಕೋರಿದ್ರು. ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಆಶೀರ್ವಾದ ಖಂಡಿತವಾಗ್ಲೂ ತಮ್ಗೇನಾದ್ರೂ ಇವತ್ತು ಸ್ವಲ್ಪ ಬೇಗ ಬಂದು ಏನೋ ಸೀಟಿಂಗನ್ನ ಸರಿಯಾಗಿ ಆಗ್ತಾ ಇದ್ದೆ ಕ್ಷಮಿಸಬೇಕು ಅಂತ ಒಂದು ಮಾತನ್ನ ಹೇಳುತ್ತಾ, ಹಾಗೆ ತಾವೆಲ್ಲರೂ ಬಂದಕ್ಕೆ ಇನ್ನಷ್ಟು ಸಂತೋಷ ಆಗಿದೆ. ಇವತ್ತು ಇಂಥ ಕಾರ್ಯಕ್ರಮ ಇನ್ನಷ್ಟು ಮಾಡಬೇಕಂತ ಆಸೆ ಇದೆ ನನಗಂತೂ. ಬರೋ ವರ್ಷದಿಂದ ರೈತರಿಗೆ ನನ್ನ ಕಡೆಯಿಂದ ವಿನೂತನವಾದಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಖಂಡಿತವಾಗ್ಲೂ ಪ್ರತಿಯೊಬ್ಬ ರೈತನಿಗೂ ಸಹಾಯ ಆಗೋ ನಿಟ್ಟಿನಲ್ಲಿ ನಾನು ಮಾಡ್ತೀನಿ. ಯಾಕಂದ್ರೆ ಈ ಭಾಗದ ರೈತರು ಪಾಪ ಎಷ್ಟು ಕಷ್ಟಪಡ್ತಾರೆ ಗೊತ್ತು. ಅಂತವ್ರಿಗೆ ಬರೋ ವರ್ಷದಿಂದ ಖಂಡಿತವಾಗ್ಲೂ ರೈತರಿಗಂತ ವಿಶೇಷ ಪ್ಯಾಕೇಜ್ ನನ್ನ ಸ್ವಂತ ಇದರಿಂದ ಕೊಡಕ್ ಪ್ರಯತ್ನ ಪಡ್ತೀನಿ ಅನ್ನೋ ಮಾತು ಈ ವೇದಿಕೆ ಮೇಲೆ ಈ ಶ್ರೀನಿವಾಸ ಮುಂದೆ ಮಾತನ್ನು ಕೊಡುತ್ತಾ, ಹಾಗೆ TTD ಅವರು ಪಾಪ ಯಾವ ವರ್ಷ ಬೇಕೆಲ್ಲರೂ ಬಂದು ಅವರು SVB ಚಾನಲ್ ಸಮೇತ ಬಂದು ಇಲ್ಲಿ ಅವರೆಲ್ಲರೂ ಬಂದು ಪಾಪ ಇಷ್ಟ ದೂರವಾಗಿ ಧನ್ಯ ಅಂತ ಭಾವಿಸಿ, ಹಾಗೆ ನಮ್ಮ ಸುರೇಶನ್ನ ನಮ್ಮ KH ಮುನಿಯಪ್ಪನವ್ರು ಮಾತನಾಡ್ತಾ ಇದ್ರು ಹಸುಗಳು ಕೊಡೋದು. ನಾನೇನು ಹಸುಗಳು ಏನೋ ಒಂದು ಉದ್ದೇಶಕ್ಕಂತೂ ಕೊಡ್ತಾ ಇಲ್ಲ. ನನಗೆ ಜ್ಞಾಪಕ ಇದೆ, ನಾವು ಚಿಕ್ಕ ಮಕ್ಕಳಾಗಿದ್ದೀವಿ, ನಮ್ಮ ತಾಯಿ ಮನೆಯವರು ಒಂದು ಹಸು ಕೊಟ್ಟಿದ್ರು ನಮ್ಮ ಅಮ್ಮನಿಗೆ. ಆ ಹಾಲಿನಿಂದ ನಾವೆಲ್ಲ ಜೀವನ ಮಾಡ್ತಾ ಇದ್ವಿ, ಆ ಹಾಲಿಂದ ನಾವು ಬದುಕಿದ್ದೀವಿ. ನನ್ನ ಕೆಲಸ ಒಂದು ತಂದೆ ರೀತಿಯಲ್ಲಿ ನಿಮ್ಗೊಂದು ಹಸುವನ್ನು ಜೀವನಕ್ಕೆ ನಿಮ್ಮ ಮಕ್ಕಳಿಗೆ ಒಂದು ಹಾಲು ಕೊಡ್ಲಿ ಅಂತ ಕೊಟ್ಟಿರೋದು. ದಯವಿಟ್ಟು ಅದನ್ನು ಮಾರ್ಕೊಳ್ಳುವಂಥ ಕೆಲಸ ಮಾಡಬೇಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ತಾವೆಲ್ಲರೂ ಬಂದು ಇಷ್ಟು ಯಶಸ್ವಿಗೊಳಿಸಕ್ಕೆ ನಿಮ್ಮ ಕೃತಜ್ಞತೆ ತಿಳಿಸಿ, ದಯವಿಟ್ಟು ಇನ್ನೊಂದು ಎರಡು ಬಂತಿ ಆಗ್ಬಿಟ್ರೆ ಊಟ ಫ್ರೀ ಆಗಿ ಮಾಡಬಹುದು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಹಸ್ತೆ ಭವನಸ್ಯ ಯಸ್ಪತಿ ಬೃಹಸ್ಪತಿಂ ಸರ್ವಗಣಂ ಹಸ್ತಯೇ ಸ್ವಸ್ತಯ ಆದಿತ್ಯಾಸೋ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ.